ಬೈ. ಚನ್ನಪಟ್ಟಣದಿಂದ KR ಪೇಟೆಗೆ ಬುಕ್ ಮಾಡಿದ್ರು ಅಷ್ಟೇ. ಇವತ್ತಿನ ಬಾಡಿಗೆ ಕತೆ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾಯಿತು. ಸ್ನೇಹಿತರ ಬ್ಲಿಂಕಿಟ್ ಇದೆ, ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದೆ, ಬಂದಿದೆ. ಸ್ನೇಹಿತರೆ ನನಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಊರಿಗೆ ಹೋಗಿದೆ. ಊರಿಗೆ ಹೋಗ್ಬೇಕಾದ್ರೆ ಹಂಗೆ ಚನ್ನಪಟ್ಟಣದಲ್ಲಿ ಯೂಟ್ಯೂಬ್ದು ನೇಮು ಹಾಕ್ಸ್ತಾಯಿದ್ದೆ, ಗಾಡಿಗೆ ಹಾಕ್ಸೋಣ ಅಂತ ಹೋಗಿದ್ದೆ. ಈ ಥರ ಬಂದಿದೆ ನೋಡಿ, ಹಾಕ್ಸ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಈ ಥರ ಬಂದಿದೆ. ಫ್ರಂಟಲ್ಲಿ ರೆಡ್ಡು, ಸೈಡ್ ಡೋರು, ಬ್ಯಾಕ್ ಸೈಡೆಲ್ಲ ವೈಟು. ಬೆಳಗ್ಗೆ ಮನೆಯಿಂದ ಹೊರಡ್ಬೇಕಾದ್ರೆ ಕುಂಬ್ಳಗೂಡು ಕಾಲಿಗೆ ಬರಬೇಕಾಯಿತು. ನನ್ನ ಮಗ ಆಟ ಆಡ್ತಾಯಿದ್ದ ಮನೆ ಹತ್ರ. ಗಾಡಿ ಒಳಗೆ ಕುತ್ಕೊಂಡು ಆಟ ಆಡಿಸ್ಕೊಂಡು ಕೂತಿದೆ ಒಂದು 5 ನಿಮಿಷ. ಏನು ನಾನು ಕೊಡಲ್ಲ ಫೋನ್ ನಂದು. ಹೆಂಡತಿ ವಿಡಿಯೋ ಮಾಡ್ತಾಯಿದ್ದು, ಅವ್ನು ಆಟ ಆಡ್ತಾ ಇರೋದನ್ನ. ಒಂದು 5 ನಿಮಿಷ ಅಲ್ಲೇ ಇದ್ದ, ಎಲ್ಲ ಆಟ ಆಡಾಯ್ತು. ಬಂದೆ, ಹೊರಟೆ ಅಲ್ಲಿಂದ ಮನೆಯಿಂದ. ಸಾಕ್ರಿ, ಎಷ್ಟಲ್ಲಿ ಬೈ ಮಾಡ್ತೀಯಾ? ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ದಿನಾಂಕ 26/9/25 ಬೆಳಿಗ್ಗೆ. ಟೈಮ್ 8:10 ಆಗಿದೆ. ಗಾಡಿ ಮನೆಗೆ ತಂದಿದೆ. ನಿನ್ನೆ ಬಾಡಿಗೆ ಬಂದಿದೆ ಒಂದು ಬೈರ್ಮಂಗ್ಳೂರಿಗೆ. ಅಲ್ಲಿಂದ ಹಂಗೆ ಖಾಲಿ ಬಂದೆ, ಸ್ವಲ್ಪ ಕೆಲಸ ಇತ್ತು. ಇವಾಗ ಬೆಳಗ್ಗೆ ಡೈರೆಕ್ಟ್ ಕುಂಬ್ಳಗೂಡಿಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಖಾಲಿ ಡ್ಯೂಟಿ ಆನ್ ಮಾಡ್ಕೊ ಹೋಗ್ತೀನಿ. ಚನ್ನಪಟ್ಟಣ ರಾಮನಗರ ಯಾವ ಬರಲ್ಲ. ನಿನ್ನೆ ಒಂದು ಆರ್ಡ್ರು ಬಂದಿತ್ತು, ಬರಬೇಕಾದ್ರೆ ಚನ್ನಪಟ್ಟಣದಿಂದ KR ಪೇಟೆಗೆ ಬುಕ್ ಮಾಡಿದ್ರು. ಆದ್ರೆ ಅದು ಕ್ಯಾನ್ಸಲ್ ಮಾಡಿದ್ರು. ನಾಳೆ ಬೇಕಾಯಿತು ನಮಗೆ, ಸುಮ್ಮನೆ ಚೆಕ್ ಮಾಡ್ತಾಯಿದ್ದು ಅಂದ್ಬಿಟ್ಟು. ಆಮೇಲೆ ಏನೋ ಬಟ್ಟೆ ಅಂತ ಐಟಮ್ಮು ಬಿಲ್ ಇರಲ್ಲ. ಸುಮ್ಮನೆ ರಿಸ್ಕ್ ತಗೊಂಡು ಇಲ್ಲಿಂದ ಅಲ್ಲಿ ಗಂಟ ಬಿಲ್ ಇಲ್ದಂಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನೋಡೋಣ, ಫೋನ್ ಮಾಡಿ ಬಿಲ್ ಇದ್ದರೆ ಬರ್ತೀನಿ ಅಂತ ಹೇಳಿದ್ದೀನಿ. ಫೋನ್ ಮಾಡಿದ್ರೆ ನೋಡೋಣ. ಸಂಜೆಗೆ ಇವತ್ತು ನೈಟ್ಗೆ 10 ಗಂಟೆ ಮೇಲೆ ಬೇಕಂತೆ. ಸುಮ್ಮನೆ ರಿಸ್ಕ್ ಯಾಕೆ ನೈಟ್ 10 ಗಂಟೆಗೆ ಅಂತಾರೆ. ಅದಕ್ಕೆ ಬೇಡ ಅಂತ ಸುಮ್ಮನಾಗಿದ್ದೀನಿ. ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ. ನೋಡೋಣ ಬನ್ನಿ, ಕುಂಬ್ಳಗೂಡಿಗೆ ಹೋಗೋಣ. ಯಾವ ಆರ್ಡ್ರು ಬರುತ್ತೆ ಏನೋ ನೋಡೋಣ, ಎಲ್ಲ ಹೇಳ್ತೀನಿ. ಸ್ನೇಹಿತರೆ ಟೈಮ್ 9:34 ಆಗಿದೆ. ಕುಂಬ್ಳಗೂಡು ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೀನಿ. ನೋಡೋಣ ಯಾವ ಆರ್ಡ್ರು ಬರುತ್ತೆ. ಬಂದಿತ್ತು ಇವಾಗ ಒಂದು ಆರ್ಡ್ರು ಹೊಸೂರಿಗೆ. ನಮ್ಮದು ಪರ್ಮಿಟ್ ಇಲ್ಲ, ತಮಿಳ್ನಾಡು ಪರ್ಮಿಟು, ಅದಕ್ಕೆ ತಗೊಂಡಿಲ್ಲ. ನೋಡೋಣ ಬೇರೆ ಯಾವ ಆರ್ಡ್ರು ಬರುತ್ತೆ ನೋಡೋಣ. ಬನ್ನಿ, ವೆಯ್ಟ್ ಮಾಡೋಣ ಅಲ್ಲಿವರೆಗೂ. ಸ್ನೇಹಿತರೆ ಫಸ್ಟ್ನೇ ಆರ್ಡ್ರು ಬಂದಿದೆ. ಟೈಮ್ 11:14. ಪಿಕಪ್ಪಿಗೆ ಬಂದಿದ್ದೀನಿ, ಗಾಡಿ ಹಾಕಿದ್ದೀನಿ. ಲೋಡಿಂಗ್ ಮಾಡ್ತಾರೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಹಾಕಿದ್ದೀನಿ. ನೋಡೋಣ ಬನ್ನಿ, ಲೋಡ್ ಮಾಡ್ಕೊ ಹೋಗೋಣ. ಕಲ್ಗಟ್ಪುರಕ್ಕೆ ಡ್ರಾಪ್ ಇರೋದು. ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಸ್ನೇಹಿತರೆ ಕೆಂಗೇರಿ ಬಂಕಿಗೆ ಬಂದಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಬನ್ನಿ, ಡೀಸೆಲ್ ಹಾಕ್ಸ್ಕೋಣ. ಡೀಸೆಲ್ ಹಾಕ್ಸ್ತಾಯಿದ್ದೀನಿ. 1600 ರೂಪಾಯಿಗೆ ಡೀಸೆಲ್ ಹಾಕೋಕ್ಕೆ ಹೇಳಿದ್ದೀನಿ. ಹಾಕ್ತವ್ರೆ, ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಅನ್ಲೋಡೆಲ್ಲ ಮುಗೀತಾ ಬಂತು. ನೋಡೋಣ ನೆಕ್ಸ್ಟ್ ಯಾವ ಆರ್ಡ್ರು ಬರುತ್ತೆ. ಸ್ನೇಹಿತರೆ ಟೈಮ್ 1 ಗಂಟೆ ಆಗಿದೆ. ಫಸ್ಟ್ನೇ ಆರ್ಡ್ರ್ ಇವಾಗ ಕಂಪ್ಲೀಟ್ ಆಗಿದೆ. 1 ಗಂಟೆ ಆಗೋಗಿದೆ ಇವತ್ತು. ಹಾಲೆ ಒಂದೇ ಆರ್ಡ್ರಿಗೆ 1 ಗಂಟೆ ಆಗಿದೆ ಟೈಮು, ಮಧ್ಯಾಹ್ನ. ನೋಡೋಣ ಬನ್ನಿ, 2ನೇ ಆರ್ಡ್ರ್ ಬರುತ್ತೆ. ಎಲ್ಲಾರ ಮುಂದೆ ಸೈಡ್ಗೆ ಹಾಕೊಂಡು ಏನಾದ್ರು ಸ್ವಲ್ಪ ಏನಾದ್ರು ತಿನ್ನೋಣ. 2ನೇ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಗಾಡಿಯಲ್ಲಿ ಹಾಕ್ಬಿಟ್ಟು ಕಾಫಿ ಟೀ ಏನೋ ಕುಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಏನೋ ತಿನ್ಕೊಂಡು. ಆರ್ಡ್ರುಗಳು ಯಾವುದು ಬರ್ತಾನೆ ಇಲ್ಲ, ಒಂದು ಸೌಂಡೇ ಇಲ್ಲ. ಟೈಮು 1:15 ಆಗಿದೆ. ನೋಡೋಣ ಬನ್ನಿ, ಅವರು ಬರುತ್ತೆ, ವೆಯ್ಟ್ ಮಾಡೋಣ.
ಅಂದರೆ ಇವತ್ತು ಆರ್ಡ್ರ್ ಕತೆ ಅಷ್ಟೇ ಮುಗೀತು. ಏನೋ ಒಂದು ಆರ್ಡ್ರ್ 2 ಆರ್ಡ್ರ್ ಹೊಡಿಬೋದು ಅಷ್ಟೇ. 1,500,000 ಬಾಡಿಗೆ ಹೊಡಿಬೋದು ಅಷ್ಟೇ ಅನಿಸುತ್ತೆ. ನೋಡೋಣ ಬನ್ನಿ, ಎಲ್ಲ ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತೀನಿ. ಸಮೋಸ ತಿನ್ಕೊಂಡು ಕಾಫಿ ಕುಡ್ಕೊಂಡೆ. ಸ್ನೇಹಿತರೆ, ನಿನ್ನೆ ಸ್ಟಿಕರಿಂಗ್ ಮಾಡಿಸ್ತಾಯಿದ್ದೋ ಯಾವ ಥರ ಕಾಣಿಸ್ತಿದೆ ನೋಡಿ. ಯೂಟ್ಯೂಬ್ ಚಾನಲ್ ಡೋರ್ ಬಾಕ್ಸ್ ಹಿಂದೆಗಡೆ ಇಲ್ಲ ನೋಡಿ. ಈ ಥರ ಯಾವ ಥರ ಇದೆ ಕಮೆಂಟ್ ಮಾಡಿ. ಪಿಕ್ ಪೋರ್ಟ್ ಅಂದ್ಬಿಟ್ಟು ಹೊಸ ಆ್ಯಪ್ ಬಂದಿದೆ. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಪಿಕ್ ಪೋರ್ಟ್ ಡೆಲಿವರಿ ಪಾರ್ಟ್ನರ್ ಅಂದ್ಬಿಟ್ಟು 2ನೇದು ಬರುತ್ತಲ್ಲ, ಪಿಕ್ ಪೋರ್ಟ್ ಡ್ರೈವರ್ ಪಾರ್ಟ್ನರ್ ಅಂತ. ಅದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರು ಪೋರ್ಟರ್ ಡ್ಯೂಟಿ ಮಾಡ್ತಾ ಇರೋರು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಎಲ್ಲ ಆದಮೇಲೆ ಆರ್ಡ್ರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದೆ. ನೋಡಿ, ನಾನು ಅಪ್ಲೋಡ್ ಮಾಡಿದ್ದೀನಿ, ವೆರಿಫಿಕೇಷನ್ ಇನ್ ಪ್ರೊಸೆಸ್ ಅಂತ ಐತೆ. 2 ದಿನದಲ್ಲಿ ಓಪನ್ ಆಗುತ್ತಂತೆ. ಯಾರಾದರೂ ಅಪ್ಲೋಡ್ ಮಾಡ್ಕೊಳ್ಳಿ ಮಾಡೋರು. ಸ್ನೇಹಿತರೆ, ಟೈಮು 2:20 ಆಗಿದೆ. ಆರ್ಡ್ರ್ ಯಾವ ಬರ್ತಾನೇ ಇಲ್ಲ. 1 ಅವರ್ ಮೇಲಾಗೋಯ್ತು. ಬೇಜಾರಾಗೋಯ್ತು. ಇವತ್ತು ಬಾಡಿಗೆಗಳೇ ಇಲ್ಲ, ಹಿಂದುಗಡೆಯಲ್ಲೂ ಇಲ್ಲ. ಬೇಜಾರಾಗ್ಬಿಟ್ಟು ರೂಮ್ಗೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಅಂತ ಹೋಗಿ ಮನೆ ತಗೋಣ ಸುಮ್ಮನೆ ಬೇಜಾರಾಗೋಯ್ತು ಇವತ್ತು. ಯಾವ್ದಾರು ಬಂದರೆ ಹೋಗೋಷ್ಟರಲ್ಲಿ ರೂಮ್ಗೆ ಆರ್ಡ್ರ್ ಬಂದರೆ ಎತ್ಕೊಳ್ಳೋದು, ಇಲ್ಲ ಅಂದರೆ ಹೋಗ್ಬಿಟ್ಟು ಅಮ್ಮನಿಗೆ ಎತ್ಕೊಳ್ಳೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಆರ್ಡ್ರುಗಳು ಯಾವುದು ಬರ್ತಾಯಿಲ್ಲ. ನೋಡೋಣ ಬನ್ನಿ, ಏನಾಗುತ್ತೆ ಹೇಳ್ತೀನಿ. 30 ಕಿಲೋಮೀಟ್ರ್ ಓಡಿದೆ ಗಾಡಿ. ಸ್ನೇಹಿತರೆ, ಇವತ್ತು ಬಾಡಿಗೆಗಳೇ ಇಲ್ಲ. ನಾನು ಬಂದ್ಬಿಟ್ಟೆ ರೂಮ್ಗೆ, ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ. ಇವತ್ತಿನ ಬಾಡಿಗೆ ಕತೆ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾಯಿತು. ರೆಸ್ಟ್ ಮಾಡೋಣ ಅಂತ ರೂಮ್ಗೆ ಬಂದೆ. ಒಬ್ಬೊಬ್ಬರು ಒಂದೊಂದು ಡಿಸೈನಲ್ಲಿ ಮನ್ಕವ್ರೆ. ಚಿಕನ್ ಮಾಡಿದ್ರು, ಅನ್ನ ಸಾಂಬಾರಕ್ಕೆ ಚೆನ್ನಾಗಿ ಬರುತ್ತೆ, ಆದರೆ ಚಿಕನ್ನೇ ಇರಲಿಲ್ಲ. ಸ್ನೇಹಿತರೆ, ಬ್ಲಿಂಕಿಟಲ್ಲಿ ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದೆ, ಬಂದಿದೆ. ನೋಡೋಣ ಯಾವ ಥರ ಇದೆ, ಏನು ಓಪನ್ ಮಾಡೋಣ. MRP ನೋಡಿ, 999 ರೂಪಾಯಿ ಇದೆ. ₹250 ಆರ್ಡ್ರ್ ಮಾಡಿದೆ, 251 ರೂಪಾಯಿಗೆ. ನೋಡೋಣ ಯಾವ ಥರ ಇದೆ. ಅದು ಚೈನೀಸ್ ಕಂಪ್ನಿದು. 1 ಕವರ್ ಐತೆ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯಲ್ಲು ಚೈನೀಸ್ ಲ್ಯಾಂಗ್ವೇಜಲ್ಲಿದೆ. ಪಕ್ಕ ಚೈನೀಸ್ ಪ್ರಾಡಕ್ಟ್ ಅಂತ ಪ್ರೂವ್ ಮಾಡ್ಕೊಬಿಟ್ಟವ್ರೆ. ಏನೇನೋ ಯೂಸರ್ ಮ್ಯಾನಲ್ಲಿ ಏನೇನೋ ಕೊಟ್ಟವ್ರೆ. ಈ ಥರ ಇದೆ ನೋಡಿ. ಫೋನ್ ಹಾಕ್ತೀನಿ ನೋಡಿ ಯಾವ ಥರ ಕಾಣುತ್ತೆ. ಸ್ನೇಹಿತರೆ ನೋಡಿ, ಈ ಥರ ಕಾಣ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಲೋ ಸರ್, ಪೋರ್ಟರ್ ಬುಕ್ ಮಾಡಿದ್ರಲ್ಲ? ಬರ್ತಾ ಇದ್ದೀನಿ, ಇಲ್ಲೇ ಒಂದು 5 ನಿಮಿಷ. ಸ್ನೇಹಿತರೆ, ಒಂದು ಆರ್ಡ್ರ್ ಬಂದಿದೆ. ಇಲ್ಲೇ ರೂಮ್ ಹತ್ರ ಇದ್ದೆ, ಯಾವುದೋ ಆರ್ಡ್ರ್ ಬಂದಿಲ್ಲ ಅಂದ್ಬಿಟ್ಟು ರೂಮ್ ಹತ್ರ ಬಂದುಬಿಟ್ಟಿದೆ. ನಾನು ಮಾಡಿದೆ ಹಂಗೆ, ಒಂದು ಆರ್ಡ್ರ್ ಬಂದಿದೆ. ಹೋಗೋಣ ಬನ್ನಿ ಪಿಕಪ್ಗೆ. ಗಾಡಿ ಹತ್ರ ಹೋಗಿ ಗಾಡಿ ಎತ್ಕೊಂಡು ಹೋಗೋಣ. ಸ್ನೇಹಿತರೆ, ಪಿಕಪ್ಪು ಹೋಗ್ತಿದ್ದೇನೆ. 1 ಕಿಲೋಮೀಟ್ರ್ ಇತ್ತು, ಇನ್ನು 8 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. ಹೋಗೋಣ ಬನ್ನಿ ಪಿಕಪ್ಗೆ. ಸ್ನೇಹಿತರೆ, ಪಿಕಪ್ಪಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ. ಅದೇ ಐಟಮು ಲೋಡಿಂಗ್ ಮಾಡ್ತವ್ರೆ ನೋಡಿ.
ಹೋಗೋಣ ಬನ್ನಿ ಲೋಡ್ ಮಾಡ್ಕೊಂಡು. ಡ್ರಾಪ್ ಲೊಕೇಶನ್ ಬಂದಿದ್ದೀನಿ, ಅನ್ಲೋಡಿಂಗ್ ಮಾಡ್ತವ್ರೆ. ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಯಾವುದು ಬರುತ್ತೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. 2ನೇ ಆರ್ಡ್ರು. ಟೈಮು 5:23 ಆಗಿದೆ. ನೋಡೋಣ, ಅಲ್ಲಿ ಟೀ ಅಂಗಡಿ ಇದೆ, ಟೀಗೆ ಕುಡಿಯೋಣ. ನೋಡೋಣ ಯಾವ್ದು ಆರ್ಡ್ರ್ ಬರ್ಬೋದು. ಬರ್ತಾವೆ, ಎಲ್ಲೆಲ್ಲ ಲಾಂಗೆಲ್ಲ ಬರ್ತಾವೆ. ನೋಡೋಣ ಇಲ್ಲಿ ಯಾವ್ದಾದ್ರು ಲೋಕಲ್ ಬಂದರೆ ಇಟ್ಕೊಳ್ಳೋಣ ಬನ್ನಿ. ನೋಡೋಣ, ಕಾಫಿ ಕುಡ್ಕೊಬರೋಣ ಅಷ್ಟೊತ್ತಿಗೆ. ಸ್ನೇಹಿತರೆ, ಟೈಮ್ 5:40 ಆಗಿದೆ. ಇವಾಗ ಒಂದು 3ನೇ ಆರ್ಡ್ರ್ ಬಂದಿದೆ. ಪಿಕಪ್ 4 ಕಿಲೋಮೀಟ್ರ್ ಬಂದಿದೆ. ನಾಯಿಂಡಳ್ಳಿ ಪಿಕಪ್ ಬಂದಿದೆ. ಹೋಗೋಣ ಬನ್ನಿ, ಪಿಕಪ್ ಲೊಕೇಶನ್ಗೆ ಲೋಡ್ ಮಾಡ್ಕೊ ಹೋಗೋಣ. ಹೊಸಕೆರೆಹಳ್ಳಿ ಡ್ರಾಪ್ ಇರೋದು ಹೆಂಗ ಮನೆ ಕಡೆ ಬಂದಿದೆ, ಅದಕ್ಕೆ ಇಟ್ಕೊಂಡೆ. ಹೋಗೋಣ ಬನ್ನಿ ಸ್ನೇಹಿತರೆ. ಗಾಡಿ ಲೋಡಿಂಗ್ ಪಾಯಿಂಟಲ್ಲಿ ಹಾಕಿದ್ದೀನಿ. ಬಿಲ್ ಕೊಡೋಕ್ಕೆ ಅರ್ಧ ಗಂಟೆ ಮಾಡಬೇಕು. ಇವಾಗ ಹಾಕಿದ್ದೀನಿ, ಬನ್ನಿ ಲೋಡ್ ಮಾಡ್ತಾರೆ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಟೈಮ್ 6:25 ಆಗಿದೆ. ಇವಾಗ ಹೋಗೋಣ ಬನ್ನಿ. 5.4 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ತವ್ರೆ 3 ಶೀಟು. ಸ್ನೇಹಿತರೆ, ಟೈಮ್ 7:37 ಆಗಿದೆ. ಕಿಲೋಮೀಟ್ರು 53 ಓಡಿದೆ. ಇವತ್ತಿನ ಲೆಕ್ಕಾಚಾರ ಮಾಡೋಣ ಬನ್ನಿ ಸ್ನೇಹಿತರೆ. ಫಸ್ಟ್ನೇ ಬಾಡಿಗೆ 650 ರೂಪಾಯಿ, 2ನೇ ಬಾಡಿಗೆ ಕಮಿಷನ್ಗೆ 580, 3ನೇ ಬಾಡಿಗೆ 545. ಟೋಟಲು 1775 ರೂಪಾಯಿ ಆಗಿದೆ. 51 ಕಿಲೋಮೀಟ್ರ್ ಓಡಿದೆ. 11 × 97 ರೂಪಾಯಿ. 426 ರೂಪಾಯಿ ಡೀಸೆಲ್ ಕೊಡ್ತಿದೆ, ಪ್ಲಸ್ 200 ರೂಪಾಯಿ ನನ್ನ ಖರ್ಚು. 626 ಮೈನಸ್ 1775, 1150 ರೂಪಾಯಿ ಉಳಿದಿದೆ ಇವತ್ತಿಂದ. ಇಷ್ಟೇ ಇವತ್ತಿನ ಬಾಡಿಗೆ ಕತೆ. ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.